ಓಕೆ, ಕಂಪ್ಲೀಟ್ ಗಾಡಿ ಲುಕ್ ಒಂದ್ಸಲಿ ನೋಡ್ಕೊಬಿಡಿ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರು ಹೆಲ್ಮೆಟ್ ತಗೊಂಡೆ ಕೈಯಾಗೆ ಹೆದರಿಕೆಂಬ್ಲಿಲ್ಲ. ಹೆಲ್ಮೆಟ್ ತಗೊಂಡು ಹಿಂಗೆ ಬಡಿಯಕ್ಕೆ ಹೋದ್. ಎಲೆ ಮಾಮ, ಹುಲಿಗೂ ಸಿಂಹಕ್ಕೆ ಭಯ ಬಿದ್ದಿಲ್ಲ ನಾವು, ಇನ್ನು ಗ್ರಾಮ ಸಿಂಹಕ್ಕೆಲ್ಲ ಭಯ ಬೀಳ್ತೀವನ್ನಲ್ಲ. ಜೋಕ್ ಮಾಡೋಕ್ಕೂ ಒಂದು ಇತಿಮಿತಿ ಬೇಕು. ಇಲ್ಲೊಂದು ಪಾರ್ಕ್ ಇದೆ, ಪಾರ್ಕ್ ಹತ್ರ ಹೋಗಿ ಕಂಪ್ಲೀಟ್ ಬೈಕ್ನ ರಿವ್ಯೂ ಮಾಡಾನಿ. ನೀನು ತಗೊಂಡಿರೋದು ಏನಕ್ಕ ಅಮ್ಮ? ಇದ್ರ ಫೀಚರ್ಸ್ ನೋಡಿ ತಗೊಂಡ, ಸುಮ್ಮನೆ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿ ತಗೊಂಡ? ಅದೇ ನನಗೆ ಗೊತ್ತೇಳ. ಹುಡುಗನಾಗಿದ್ದ ಡ್ರೀಮ್ ಇತ್ತು ಎನ್ಫೀಲ್ಡ್ ತಗೊಳ್ಳೋಣ ಅಂತ. ಡಿಗ್ರಿ MBA ಫಸ್ಟ್ ಇಯರ್ಗಲ್ಲ ನಾನು ತಗೊಂಡಿದ್ದು. ನಂದು MBA ಫಸ್ಟ್ ಇಯರಲ್ಲಿ 350 ಕ್ಲಾಸಿಕ್ ಇತ್ತು ಗಾಯ್ಸ್, ಬ್ಲ್ಯಾಕ್ ಕಲರು. ಹ್ಯಾಂಡಲ್ಲು ಸ್ವಲ್ಪ ಶೇಕ್ ಬರೋದು, ಅಂದರೆ ವೈಬ್ರೇಟ್ ತುಂಬ ಆಗೋದು. ಅದೇ ಇದೆ, ಇದು ರೀಬಾರ್ನ್ ಮಾಡಿರ್ತಾರೆ. ಅದಾದಮೇಲೆ ಯಾರೇ ಕೇಳಿದ್ರು ಎನ್ಫೀಲ್ಡ್ ತಗೋತೀನಿ, ಇಲ್ಲ ಬುಲೆಟ್ ತಗೋತೀನಿ. ಎನ್ಫೀಲ್ಡ್ ಕೂಡ ಅಲ್ಲ, ಅವಾಗ ಎನ್ಫೀಲ್ಡ್ ಅನ್ನೋದು ಹೆಸರು ಗೊತ್ತಿರಲಿಲ್ಲ ತುಂಬ ಜನಕ್ಕೆ. ಜಸ್ಟ್ ಬುಲೆಟ್. ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾವ ಗಾಡಿ ತಗೊಂತೆ, ನಮಗೆ ಇದಕ್ಕಿಂತ ದೊಡ್ಡ ಗಾಡಿ ಇರ್ತದೆ ಅನ್ನೋದು ಕೂಡ ನಮ್ಗೆ ಐಡಿಯಾ ಇರಲಿಲ್ಲ ಆ ವಯಸ್ಸಲ್ಲಿ. ಏನು ಕೇಳಿದ್ರು ಬುಲೆಟ್. ನಾವು ನಮ್ಮೂರಲ್ಲಿ ಸ್ಟಾರ್ಟಿಂಗ್ ಒಬ್ಬರು ತಗೊಬಂದಿದ್ರು. ಅದಕ್ಕೆ ಆ ಟೈಮಲ್ಲಿ ಯಾವುದೋ ಸೈಲೆನ್ಸರ್, ಪಂಜಾಬ್ ಸೈಲೆನ್ಸರ್ ಅನ್ಕೊಂತೀನಿ ಹಾಕಿದ್ದು. ಪಂಜಾಬ್ ಸೈಲೆನ್ಸರ್ ಹಾಕಿಸ್ಕೊಂಡು ಎಲ್ಲ ಊರಿಷ್ಟು ಸೌಂಡ್ ಮಾಡ್ಕೊಂಡು ಅಡ್ಡಾಡೋರು. ಅದನ್ನ ನೋಡೋಕ್ಕೆ ನಾವು ಹುಡುಗರು ಓಡ್ ಹೋಗ್ತಾ ಇದ್ವಿ. ಎನ್ಫೀಲ್ಡಲ್ಲಿ ಮೈನಸ್ಸು ಇದೆ, ಪ್ಲಸ್ ಏನಂದರೆ ರೀಸೇಲಿಂಗ್ ತುಂಬ ಇದೆ. ನಿನಗೇನ ಅಪ್ಪಿತಪ್ಪಿ ಅಪ್ಗ್ರೇಡ್ ಆಗಬೇಕಂದ್ರೆ ಗಾಡಿ ಇದು ಆರಾಮಾಗಿ ಎಕ್ಸ್ಚೇಂಜಲ್ಲಿ ಬೇರೆ ಗಾಡಿ ಎತ್ಕೊಬಿಡ್ಬೋದು. ಫುಲ್ ಕ್ಯಾಶ್ ಆದರೆ 2,85,000 ಆಗುತ್ತೆ. ಇದು ನಾಟ್ ವರ್ತ್, ಮನಿಗೆ ವರ್ತಿಲ್ಲ ಇದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಗಾಡಿ 2,85,000 ಅಂದರೆ 350cc ಇದೆ, ಬಟ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ ಇದರಲ್ಲಿ. ಪವರ್ ಅಂತ ಬಂದರೆ 20.2 BHP ಪವರ್ ಇದೆ. ಟಾರ್ಕ್ 27 Nm ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 13 ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ ಇದೆ. ಮೈಲೇಜ್ ಅಂತ ಬಂದರೆ ಒಂದು 35 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಲ್ಫ್ ರೈಡ್ಗಂದರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಸ್ಟ್ ಪಾಸಿಂಗ್, ಜಸ್ಟ್ ಡಿಮ್ ಆ್ಯಂಡ್ ಡಿಪ್ ಆಗುತ್ತೆ ಲೈಟು. ಇಲ್ಲ ಇಂಡಿಕೇಟರ್ದು, ಇಲ್ಲಿ ಆರನ್ನು ಪಾರ್ಕಿಂಗ್ ಲೈಟು. ಇದು 349cc ಎಂಬ್ರಾಯ್ಡ್ ಗ್ರೀನ್ ಕಲರಲ್ಲಿದೆ. 19 ಇಂಚಸ್ 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾನೆ. ಡ್ಯುಯಲ್ ಚಾನಲ್ ABS ಇದೆ, ಬೈಬ್ರೇದು. ಫ್ರಂಟು ಬ್ಯಾಕು 18 ಇಂಚಸ್ 120 ಸೆಕ್ಷನ್ ಟೈರ್ ಇದೆ. ಬ್ಯಾಕು LED ಲೈಟ್ ಕೊಟ್ಟಿದ್ದಾನೆ, ಮತ್ತು LED ಇಂಡಿಕೇಟ್ರ್ ಕೊಟ್ಟಿದ್ದಾನೆ. ಫ್ರಂಟು LED ಹೆಡ್ಲೈಟ್ ಇದೆ, LED ಇಂಡಿಕೇಟ್ರ್ ಇದೆ. ಆಫ್ಟರ್ ಮಾರ್ಕೆಟ್ ಇದು ಗಾರ್ಡ್ ಹಾಕ್ಸಿರೋದು. ಕೆಳಗಡೆ ಇಂಜನ್ ಸೇಫ್ಟಿ ಗಾರ್ಡ್ ಒಂದು ಬರುತ್ತೆ. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಬ್ಯಾಕು ಅಬ್ಸಾರ್ಬ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಸೀಟು ತುಂಬ ಸಾಫ್ಟಾಗಿದೆ. ಕ್ಲಚ್ಚು ಅಡ್ಜಸ್ಟ್ ಮಾಡ್ಕೋಬೋದು ನಾವೇ. ಇಲ್ಲಿ GPRS ಇದೆ. ಇಲ್ಲಿ ಫ್ಯೂಯಲ್ ಕೂಡ ನೋಡಿಸುತ್ತೆ. ಸ್ಪೀಡೋಮೀಟರ್ ಇದೆ. ಫ್ರಂಟ್ ಬ್ರೇಕ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. 2021 ಟಾಪ್ ಎಂಡ್ ಅಂತ ಒಂದು ಎಡಿಷನ್ ಬೈಕ್ ಬಿಟ್ಟಿದ್ದ. ಇದು ರೆಡ್ ಬರುತ್ತೆ, ಇದು ಕ್ರೋಮ್ ಹಂಗೆ ಇರುತ್ತೆ. ಅದು ಸಖತ್ತಾಗಿತ್ತು ಗಾಡಿ ನೋಡೋಕ್ಕೂ. ಇಲ್ಲಿ ಬ್ಯಾಟ್ರಿ ಇದೆ. ಇಲ್ಲಿ ಟೂಲ್ ಇಟ್ಕೊಳ್ಳೋಕ್ಕೆ
ಒಂದು ಸ್ಪೇಸ್ ಇದೆ. ಸೌಂಡ್ ಕೇಳಿಸ್ಕೊಳ್ಳಿ. ಬನ್ನಿ ಇವಾಗ ಗಾಡಿ ಡ್ರೈವ್ ಮಾಡಿ ನೋಡೋಣ. ಗಾಡಿ ಮೇಲೆ ಕೂತ್ಕೊಂಡಿದ್ರೆ ಏನೋ ಸಿಂಹಾಸನದ ಮೇಲೆ ಕೂತ್ಕೊಂಡಿರೋ ಫೀಲಿಂಗ್ ಇರುತ್ತೆ. ಆರಾಮಾಗಿ ಹೋಗ್ಬೋದು. ಆ ಕಡೆ ಜಾಗ ಆಯ್ತಾ, ಹಿಂಗೆ ತಿರುಗಿಸೋಣ, ಹೋಗೋದು. ಸ್ಪೀಡ್ ಚೆಕ್ ಮಾಡೋಣ ಅಂತ ಅಂದರೆ ಯಾವುದೋ ಕೆರೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ ಇವನು. ಈ ಲೇಕಲ್ಲಿ ಸ್ಪೀಡ್ ಹೊಡೆಯೋಕ್ಕಾಗ್ತಾ ಇಲ್ಲ. ಸಿಟ್ಟಿಂಗ್ ಪೊಸಿಷನ್ ಮಾತ್ರ ಹೇಳಿ ಮಾಡಿಸಿದ್ದಂಗಿದೆ. ಸಿಟ್ಟಿಂಗ್ ಪೊಸಿಷನ್ ಮಾತ್ರ ಸಖತ್ತಾಗಿದೆ, ಬೊಂಬಾಟಾಗಿದೆ. ಫ್ಲವರ್ಸ್ಗಳು, ಕ್ಲಚ್ಚು ಫುಲ್ ಹಾರ್ಡ್ ಆಗಿದೆ. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇವಾಗ ಹಾರ್ಡಾಗಿ ಇಟ್ಕೊಂಡಿದ್ದಾನೆ ಇವನು. ಬ್ರೇಕ್ ಮಾತ್ರ ಫುಲ್ಲು ಕಂಡೀಷನಲ್ಲಿದೆ. ಲಾಂಗ್ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗಾಡಿ. ಟಪ 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 ಟಪ್ ಟಪ ಟಪ್. ಮಮ್ಮ, ಇದನ್ನ ಗಾಡಿ ಏನಕ್ಕೆ ಪರ್ಚೇಸ್ ಮಾಡಿದ್ದು ನೀನು? ನಾನು ತಗೊಂಡಿದ್ದು ಒಂದೇ ಪರ್ಪಸ್ಸು. ಒಂದೇನಂದರೆ ಲಾಂಗ್ ಡ್ರೈವು, ರಾಯಲ್ ಎನ್ಫೀಲ್ಡ್ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಬಟ್ ಏನಂದರೆ ಸೌಂಡು, ಆ ಸೌಂಡ್ ಕೇಳ್ತಾ ಇದ್ರೇ ಒಂದು ದಮ್ ಬರುತ್ತೆ. ಅದು ಬಟ್ ಮಮ್ಮ, ಇದ್ರಲ್ಲಿ ಸೌಂಡೇ ಇಲ್ಲ. Emotional damage. ಅಲ್ಲ, ಸೌಂಡ್ ಐತೆ. 1 ಇಯರ್ ಆದ್ಮೇಲೆ ನಾವು ಸೈಲೆನ್ಸರ್ ಎಲ್ಲ ಇದನ್ನ ಸೌಂಡ್ ಮಾಡ್ತೀವಿ. ಹೆಂಗಿದೆ ಗೊತ್ತಾ? ಡ್ರಿಲ್ಲಿಂಗ್ ಮಿಷನ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ಅಂತ ಕೊರಿತಾರಲ್ಲ, ಹಂಗಿದೆ. ನಿಜ ಮಮ್ಮ, ಇದು ತಗೊಂಡಿರೋದು ನೀನು ಎಲ್ಲಾರು ರಾಯಲ್ ಎನ್ಫೀಲ್ಡ್ ಅಂತಿರ್ತಾರಂತ ತಗೊಂಡಿರೋದು ಅಷ್ಟೇ ತಾನೆ? ಲಾಂಗ್ ಡ್ರೈವ್ ಅಮ್ಮ. ನಾನು ಇದೊಂದು ಸನ್ಯಾಸಿ ಆಗೋಕೆ ಹೊಳ್ತಾ ಇದ್ದೀನಿ ಇಲ್ಲಿ. ಇನ್ನೊಂದು 1 ಇಯರ್ ಆದಮೇಲೆ ಲಾಂಗ್ ಡ್ರೈವ್. ಇನ್ನು ಆ ಕಡೆ ಹೋದ್ಮೇಲೆ ಇನ್ನು ಈ ಕಡೆ ಬರೋಂಗಿಲ್ಲ. ಆ ಪರ್ಪಸ್ಸಿಗೆ ತಗೊಂಡು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಷ್ಟೇ, ನಮ್ಮ ದೇಶ ಎಲ್ಲ ಸುತ್ತಾಡಬೇಕು ಅಷ್ಟೇ. ಈ ಗಾಡಿಯಲ್ಲಿ ದೇಶ ಎಲ್ಲ ಸುತ್ತಾಡ್ತೀಯಾ? ಹೌದು. ಕಷ್ಟ ಇದೆ ಮಮ್ಮ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಮತ್ತೊಂದು ವಿಡಿಯೋಲಿ ಸಿಗಾನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.